ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರಾಷ್ಟ್ರ ಹಾಗೂ ರಾಜ್ಯ ಅಧ್ಯಕ್ಷರು ಹಾಗೂ ಸಿಎಂ ಜೊತೆ ಮಾತನಾಡಿ ತಿಳಿಸಿವೆ ಶಾಸಕ ಹಂಪನಗೌಡ ಬಾದರ್ಲಿ. ನಿಜವಾದ ಧರ್ಮದ ಕಾಯಕ ಕೃಷಿ ಎನ್ ಶಿವನಗೌಡ ಗೊರೆಬಾಳ್. ಭೋವಿ ಸಮಾಜದಿಂದ ತಾಲೂಕು ಪದಾಧಿಕಾರಿಗಳ ಆಯ್ಕೆ. ವನಸಿರಿ ಮತ್ತು ಶಾಸಕರ ಸರ್ಕಾರಿ ಮಾದರಿ ಶಾಲೆ ವಿದ್ಯಾರ್ಥಿಗಳಿಂದ 75ನೇ ಗಣರಾಜ್ಯೋತ್ಸವ ಆಚರಣೆ. ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಅಂಗವಾಗಿ ನಗರದಲ್ಲಿ 32 ಸೌಹಾರ್ದ ಮಾನವ ಸರಪಳಿ. ವಾರ್ತೆಗಳ ವಿವರ. ನಿನ್ನೆ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಬಿಡುಗಡೆ ಆಗಿದ್ದು 34 ಜನ ಶಾಸಕರಿಗೆ ಅಧ್ಯಕ್ಷ ಗಾದೆ ಒಲಿದಿದೆ. ಕರ್ನಾಟಕ ರಾಜ್ಯ ಕೈಗಾರಿಕೆಯ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಹಂಪನಗೌಡ ಬಾದರ್ಲಿ ಅವರನ್ನ ಸರ್ಕಾರ ನೇಮಿಸಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಸ್ ನ್ಯೂಸ್ ತಂಡ ಶಾಸಕರನ್ನ ಮಾತನಾಡಿಸಿದಾಗ ಅವರಿಂದ ಬಂದಂಥ ಉತ್ತರ ಇದು. ನಿನ್ನೆ ದಿವಸ 34 ಶಾಸಕರಿಗೆ ವಿವಿಧ ನಿಗಮ ಮಂಡಳಿಗಳನ್ನು ಕೊಟ್ಟು ಸರ್ಕಾರದಿಂದ ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಖರ್ಗೆ ಅವರ ಆದೇಶವನ್ನು ಪಡೆದುಕೊಂಡು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ 3 ಜನ ಶಾಸಕರಿಗೆ ನಿಗಮ ಮಂಡಳಿಗೆ ನೇಮಕ ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ನಮ್ಮ ಮುಖಂಡರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿ. ನಮಸ್ಕಾರ. ಜನವರಿ 26ರಂದು ರಾಜ್ಯದ 34 ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರ ಆದೇಶ ಪಡೆದುಕೊಂಡು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ. ನನಗೆ ನಿಗಮ ಮಂಡಳಿ ಬೇಡ ಅಂದರೂ ಕೊಟ್ಟಿದ್ದಾರೆ. ಮತ್ತೆ ನಾನು ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ನಂತರ ಪ್ರತಿಕ್ರಿಯೆ ಕೊಡುತ್ತೇನೆ ಎಂದರು. ಇದರಿಂದ ಸ್ಪಷ್ಟವಾಗಿ ಗೋಚರಿಸುವುದು ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷರಾಗುವ ಮನಸ್ಸಿಲ್ಲ, ಆದರೆ ಸಚಿವರೇ ಆಗಬೇಕು ಎನ್ನುವ ಮನಸ್ಥಿತಿ ಇರುವ ಹಾಗೆ ಅವರ ಪ್ರತಿಕ್ರಿಯೆಯಿಂದ ಕಂಡುಬರುತ್ತಿದೆ. ಈ ದೇಶಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟು ಹೋದ ಮೇಲೆಯೂ ಸಹ ನಮ್ಮದು ಅಂತ ಒಂದು ಕಾನೂನು ಚೌಕಟ್ಟು ಇರಲಿಲ್ಲ. ಬ್ರಿಟಿಷರು, ರಾಜ ಮಹಾರಾಜರು, ಗೌಡಶಾಹಿಗಳು, ನಾಡಗೌಡಶಾಹಿಗಳು ಇವರದೇ ಆದಂತಹ ಒಂದು ಕಾನೂನಿತ್ತು. ಈ ಕಾನೂನುಗಳಿಗೆ ಕಡಿವಾಣ ಹಾಕಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸಂವಿಧಾನ ರಚನೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಂದು ಎನ್ ಶಿವನಗೌಡ ಗೊರೆಬಾಳ್ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಮತ್ತು ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ನಗರದ ಹೊರವಲಯದಲ್ಲಿರುವ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯಲ್ಲಿ 2023-24ನೇ ಸಾಲಿನ ದತ್ತಿ ಹಾಗೂ ಗಣರಾಜ್ಯೋತ್ಸವ ಕುರಿತು ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಸರಣಿ 22ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು 1947ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ 1950ರಿಂದ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ನಾವೆಲ್ಲರೂ ಇಂದು ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಅನೇಕ ದೇಶ ವಿದೇಶಗಳಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡಿ ಬಂದ ಮೇಲೆ ನನ್ನ ಭಾರತ ದೇಶ ಯಾವ ರೀತಿ ಇರಬೇಕೆಂಬ ಚಿಂತನೆ ಮಾಡಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಇಡೀ ವಿಶ್ವದಲ್ಲೇ ಪವಿತ್ರವಾದ ಸಂವಿಧಾನ ಎಂಬ ಗ್ರಂಥವನ್ನು ರಚಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದರು. ನಂತರ ಒಕ್ಕಲಿಗ ಒಕ್ಕಿದರೆ ಬಿಕ್ಕುವುದು ನಾಡೆಲ್ಲ ಎಂಬ ಪ್ರತೀತಿಯಂತೆ ಇಂದು ನಾವೆಲ್ಲರೂ ಬೇಕಾದಂತಹ ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ ಗಳಿಸಬಹುದು. ಆದರೆ ಬದುಕಲಿಕ್ಕೆ ಅತ್ಯವಶ್ಯಕವಾದಂತಹ ಆಹಾರವನ್ನು ಬೆಳೆದು ಕೊಡುವ ರೈತರನ್ನು ನಾವೆಲ್ಲರೂ ಸದಾ ಸ್ಮರಣೆ ಮಾಡಿಕೊಳ್ಳಬೇಕೆಂದು ಕೃಷಿ ಬಗ್ಗೆ ವಿಷಯ ಮಂಡನೆ ಮಾಡಿದ ರೈತ ಮುಖಂಡ ಜಿ ಶರಣೇಗೌಡ ಗೊರೆಬಾಳ ಹೇಳಿದರು. ದತ್ತಿದಾನಿಗಳಾದ ಸೂರ್ಯನಾರಾಯಣ್ ಅವರು ಶ್ರೀಮತಿ ಚಿನ್ನಿಮನಿ ಪದ್ಮಾವತಿ ರಾಮರಾವ್ ಸ್ಮಾರಕ ದತ್ತಿ, ಮುರಳೀಕೃಷ್ಣ ಅವರು ದಿ ಬಲಸು ಸುಬ್ರಹ್ಮಣ್ಯ ಸ್ಮಾರಕ ದತ್ತಿ, ವೀರೇಶ್ ನಟಕಲ್ ಗೊರೆಬಾಳ್ ಅವರು ದಿವಂಗತ ಹನುಮನಗೌಡ ನಟಕಲ್ ಗೊರೆಬಾಳ್ ಸ್ಮಾರಕ ದತ್ತಿ, ಅನ್ನಪೂರ್ಣಮ್ಮ ನಾಗರಬೆಂಚಿ ಮುಳ್ಳೂರು ಕ್ಯಾಂಪ್ ಅವರು ದಿವಂಗತ ಹನುಮನಗೌಡ ನಾಗರಬೆಂಚಿ ಸ್ಮಾರಕ ದತ್ತಿ ಹೆಸರಿನಲ್ಲಿ ದತ್ತಿದಾನಿಗಳಾಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹುಸೇನ್ ಬಾಷಾ ಮುಖ್ಯಸ್ಥರು, ವಾಣಿಜ್ಯ ವಿಭಾಗ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಪ್ರಾಂಶುಪಾಲರಾದ ಚಂದ್ರಕಲಾ ಪ್ರಕಾಶ್, ಮುಖ್ಯ ಗುರುಗಳಾದ ಕಿರಣ್ ಕುಮಾರ್, ಜಮಾಅತೆ ಇಸ್ಲಾಂ ಹಿಂದ್ ತಾಲೂಕಾಧ್ಯಕ್ಷ ಹುಸೇನ್ ಸಾಬ್, ಕಸಾಪ ಸದಸ್ಯರಾದ ಮಮತಾ ಹಿರೇಮಠ್,
ಪ್ರೇಮ ಸಿದ್ಧಾಂತಿ ಮಠ್, ಮುಖಂಡರಾದ ಶರಭಯ್ಯ ಸ್ವಾಮಿ ಹಿರೇಮಠ್, ಲಿಂಗಾಧರ, ಪ್ರವೀಣ್ ಶೆಟ್ಟಿ ಬಣದ ಕರವೇ ತಾಲೂಕು ಅಧ್ಯಕ್ಷ ವೀರೇಶ್ ಭಾವಿಮನಿ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಸುರೇಶ್ ಕಟ್ಟಿಮನಿ, ರಕ್ಷಣೆ ಪಡೆಯ ಜಿಲ್ಲಾಧ್ಯಕ್ಷ ಮೌನೇಶ್ ದೊರೆ, ಸುಜಾತ ಶ್ರೀನಿವಾಸ್ ಚೌಹಾಣ್, ಪ್ರಭು ದೇವರಗುಡಿ ಹಾಗೂ ಶ್ರೀಕೃಷ್ಣ ದೇವರಾಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರಿದ್ದರು. ದೇಶಕ್ಕೆ ಬ್ರಿಟಿಷರು ಕೊಟ್ಟು ಹೋದ ಮೇಲೆ ದೇಶದಲ್ಲಿ ನಮ್ಮದಾದ ಒಂದು ಕಾನೂನು ಚೌಕಟ್ಟಿದ್ದಿಲ್ಲ. ಬ್ರಿಟಿಷರು, ರಾಜರು, ಮಹಾರಾಜರು, ಗೌಡಶಾಹಿಗಳು, ನಾಡುಗೌಡಶಾಹಿಗಳು ಇವರದೆಲ್ಲ ಒಂದು ಕಾನೂನು ಇತ್ತು. ಸ್ವತಂತ್ರ ಬಂದ ಮೇಲೆ 1947 ಸ್ವತಂತ್ರ ಬಂದ ಮೇಲೆ 1950 ಮತ್ತೆ ಗಣರಾಜ್ಯೋತ್ಸವ ಅಂತೇಳಿ 2 ವರ್ಷ 11 ತಿಂಗಳು 18 ದಿನ ಈ ಚೌಕಟ್ಟನ್ನು ಸಂವಿಧಾನ ಟೈಪ್ ತಗೊಂತಾರೆ ಅಂಬೇಡ್ಕರ್ ಅವರು. ನಾನಾ ರಾಜ್ಯಗಳು, ನಾನಾ ದೇಶಗಳಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡಿ ಬಂದ ಮೇಲೆ ನಮ್ಮ ಭಾರತ ದೇಶ ಈ ರೀತಿ ಇರಬೇಕು, ಕೃಷಿ ಅಂದರೆ ಯಾವ ರೀತಿ ಇರಬೇಕು, ವಿದ್ಯಾರ್ಥಿಗಳಿಗೆ ಅಂದರೆ ಯಾವ ರೀತಿ ಇರಬೇಕು, ಒಂದು ಗಾಡಿ ನಡೆಸ್ಬೇಕಾದ್ರೆ ಯಾವ ರೀತಿ ಇರಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಒಬ್ಬ ಮೇಷ್ಟ್ರು 45 ನಿಮಿಷ ಪಾಠ ಮಾಡಬೇಕು. 30 ವಿದ್ಯಾರ್ಥಿಗಳಿರಬೇಕು ಒಂದು ಕೊಠಡಿಯಲ್ಲಿ. ಅದು ಒಂದು ಕಾನೂನು ಚೌಕಟ್ಟು. ಆ ಜಮೀನನ್ನ ಬಿಟ್ಟು ಬೇರೆ ಕಡೆ ಹೋಗಲ್ಲ, ಮತ್ತೆ ಅದನ್ನ ಹದ ಮಾಡಿ ಫಲವತ್ತತೆ ಮಾಡಿ ಮತ್ತೆ ಬಿತ್ತಿ ಬೆಳೆದ್ಬೇಕಂತಕ್ಕಂಥ ಒಂದು ಆಕ್ಷೇಪ ಏನಿಲ್ಲ. ಆದ್ರೆ ಯಾರೋ ಒಬ್ರು ಕಿರಾಣಿ ಸ್ಟೋರ್ ಇಟ್ಟು ಒಂದು ಭಾಗದಲ್ಲಿ ಅದು ನಷ್ಟ ಬಂತಂದ್ರೆ ಅದನ್ನ ಬೇರೆ ಕಡೆ ಸ್ಥಳಾಂತರಿಸೋದಾಗಲಿ ಇನ್ನೊಂದು ಬೇರೆ ಉದ್ಯೋಗ ಮಾಡೋದಾಗಲಿ ಅದು ಮಾಡ್ತಾ ಇದ್ದಾರೆ. ಆದ್ರೆ ರೈತರೇನೋ ಜಮೀನು ಬಿಟ್ಟು ಬೇರೆ ಕಡೆ ಹೋಗಿಲ್ಲ. ಆ ಕಾರಣ ಧರ್ಮದ ಕಾಯಕ ಮಾಡ್ತಕ್ಕಂಥ ವಾಕ್ಯ ಏನಾದರೂ ಸಮಾಜದಲ್ಲಿದ್ರೆ ಅದು ರೈತ ವರ್ಗ. ಇವತ್ತು ಸರ್ಕಾರಕ್ಕೆ 2 ಸಲ ತೆರಿಗೆಯನ್ನು ಕಟ್ತಕ್ಕಂಥದ್ದು ಬಿಟ್ಟರೆ ಮತ್ತೆ ಯಾರು ತೆರಿಗೆಯನ್ನು ಕಟ್ತಾ ಇಲ್ಲ. ರೈತ ಉತ್ಪಾದಕನೂ ಹೌದು, ಗ್ರಾಹಕನೂ ಹೌದು. ಉದಾಹರಣೆಗೆ ಇವತ್ತು ನಾವು ಹತ್ತಿ ಮಾರ್ಕೆಟ್ಗೆ ಮಾರಾಟಕ್ಕೆ ಹೋಯ್ತು, ಅವಾಗ ಒಂದ್ಸಲ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾ ಇದ್ವಿ. ಹತ್ತಿಯಿಂದ ಉತ್ಪಾದನೆ ಆದಂತ ಬಟ್ಟೆಯನ್ನು ಖರೀದಿ ಮಾಡ್ತಾ ಇದ್ವಲ್ಲ, ಆ ಬಟ್ಟೆಯನ್ನು ಖರೀದಿ ಮಾಡುವ ಸಹಿತ SGST, CGST ಅಂತೇಳಿ ತೆರಿಗೆ ಕಟ್ತಾ ಇದ್ವಿ. ಅಂದ್ರೆ ದೇಶದಲ್ಲಿ 2 ಸಲ ತೆರಿಗೆ ಕಟ್ಟತಕ್ಕಂಥ ವರ್ಗ ಅಂದ್ರೆ ರೈತ ವರ್ಗ. ಭೋವಿ ಸಮಾಜದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಸಿಂಧನೂರು ತಾಲೂಕಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮಣ್ ಬೋಯಿ ಅವರ ನೇತೃತ್ವದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಗದ್ದೆಮ್ಮ ಅರಳಳ್ಳಿ ಅವರನ್ನು ಆಯ್ಕೆ ಮಾಡಿ ಸಮಾಜದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಭೋವಿ ಸಮಾಜದ ರಾಜ್ಯಾಧ್ಯಕ್ಷರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷರ ಆದೇಶದ ಮೇರೆಗೆ ಸರ್ವಾನುಮತದಿಂದ ಸಿಂಧನೂರು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷಳನ್ನಾಗಿ ಗದ್ದೆಮ್ಮ ಅರಳಳ್ಳಿ, ತಾಲೂಕು ಉಪಾಧ್ಯಕ್ಷಳನ್ನಾಗಿ ಹೊನ್ನಮ್ಮ ಚಿರ್ತನಾಳ್, ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ಲಕ್ಷ್ಮಣ, ಗಾಂಧಿನಗರಕ್ಕೆ ದುರ್ಗಪ್ಪ ಅವರನ್ನು ಆಯ್ಕೆಗೊಳಿಸಿ ಸನ್ಮಾನಿಸಿದರು. ಸಮಾಜದ ಪ್ರತಿಯೊಬ್ಬರನ್ನು ಗಮನಕ್ಕೆ ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಎಂದು ಹೇಳುತ್ತಾ ಸಮಾಜದ ಆರಾಧ್ಯ ದೈವವಾದ ಸಿದ್ದರಾಮೇಶ್ವರ ಸ್ವಾಮಿಗೆ ಜಯವಾಗಲಿ ಎಂದು ಘೋಷಣೆಗಳನ್ನು ಕೂಗಿದರು. ಸಮಾಜದ ಹಿರಿಯರಾದ ವಿ ಮರಿಯಪ್ಪ ಬಂಡಿ, RG ಮೆಲೋಡಿಸ್, ವೀರೇಶ್ ದೇವ್ರಮನಿ, ರಾಮಣ್ಣ ಜನತಾ ಕಾಲೋನಿ, ಮೇಘರಾಜ್ ಸೋಮಲಾಪುರ್, ಹುಸೇನಪ್ಪ ಸೋಮಲಾಪುರ್, ಶಂಕರಪ್ಪ ಬ್ಯಾಡಗಿ ವಿರುಪಾಪುರ, ಪ್ರಕಾಶ್ ಮಲ್ಲದಗುಡ್ಡ, ಶ್ಯಾಮಣ್ಣ ಕುರುಕುಂದ, ನಾಗರಾಜ್ ಆಯ್ನೂರ್, ವೆಂಕೋಬ್ ಕಲ್ಲೂರ್, ದುರ್ಗಪ್ಪ ಕುರುಕುಂದ, ತಿಮ್ಮಾರೆಡ್ಡಿ ಸಾಸಲಮರಿ, ಶ್ಯಾಮಣ್ಣ ಮೆತ್ತಿನಾಳ್, ಶಿವಕುಮಾರ್ ವಿರುಪಾಪುರ, ಶೇಖರಪ್ಪ ಸಿಂಧನೂರ್, ವೆಂಕಟೇಶ್ ಭೋವಿ, ಚಿದಾನಂದ ಕಲ್ಲೂರ್, ನಿರುಪಾದಿ ಕುರುಕುಂದ, ಪಂಪಪತಿ ಅಂಚಿನಾಳ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ರಾಜ್ಯ ಭೋವಿ ವಡ್ಡರ ಸಂಘ ತಾಲೂಕು ಘಟಕ ಸಿಂಧನೂರು ಜಿಲ್ಲಾ ಘಟಕದ ವತಿಯಿಂದ ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ಶ್ರೀಮತಿ ಗದ್ದೆಮ್ಮ ಅವರನ್ನು ಆಯ್ಕೆ ಮಾಡಿದ್ದು ಇದು ಸಿಹಿ ಸಂದೇಶ ಎಲ್ಲರಿಗೂ. ಅದೇ ರೀತಿಯಾಗಿ ತಾಲೂಕಾ ಮಹಿಳಾ ಘಟಕದ ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ಲಕ್ಷ್ಮಿ ಅವರನ್ನು ಕೂಡ ಆಯ್ಕೆ ಮಾಡಿದ್ದು ಅದೇ ರೀತಿಯಾಗಿ ಚಿರ್ತನಾಳ ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ಲಕ್ಷ್ಮಣ್ ಚಿರ್ತನಾಳ ಅವರನ್ನು ಆಯ್ಕೆ ಮಾಡಿದ್ದು ಅದೇ ರೀತಿಯಾಗಿ ದುರ್ಗಪ್ಪ ಗುತ್ತೇದವರು ಗಾಂಧಿನಗರ ಹೋಬಳಿ ಘಟಕದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು ಸಂತಸದ ವಿಷಯ. ಮಹಿಳಾ ಘಟಕದ ಅಧ್ಯಕ್ಷರು ಮಾಡ್ಕೊಂಡು ಬಂದಿದ್ದಲ್ಲ, ಯಾಕಂದ್ರೆ ಮಹಿಳೆಯರ ವಿಚಾರವಾಗಿ ಯಾವುದೇ ಪಂಚಾಯತಿಯಲ್ಲಿ ಕಿರಿಕಿರಿ ಗಂಡ ಹೆಂಡತಿ ಜಗಳ ಸಲಾಗ ಬಗೆಹರಿಸಲಾಗ ಇವತ್ತೊಂದು ನಮಗೆ ಅಲ್ಲಿ ಜಿಲ್ಲಾದಂಥ ಅಧ್ಯಕ್ಷರು ಶಶಿಕಲಾ ಭೀಮರಾಯ್ ಅವರು ಅಧ್ಯಕ್ಷತೆಯನ್ನು ಘೋಷಣೆ ಮಾಡಿ ಹಾಗೂ ಇಲ್ಲಿ ಸಿಂಧನೂರಿನಲ್ಲಿ ಸನ್ಮಾನ ಮಾಡಿ ಅವರಿಗೆ ತಾಲೂಕಾದಂಥ ಮಹಿಳಾ ಘಟಕದ ಅಧ್ಯಕ್ಷನನ್ನು
ಗದ್ದೆಮ್ಮ ಅವರಿಗೆ ಅಧ್ಯಕ್ಷರು ಮಾಡಿದ್ದೀವಿ. ಇದೇ ರೀತಿ ಮುಂದೆ ಎಲ್ಲರೂ ನಡೆಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಂದಿಸಿ ನಾನು ನಗರದ ನೀರಾವರಿ ಇಲಾಖೆಯ ಆವರಣದಲ್ಲಿರುವ ಮರುಜುವು ಪಡೆದ ಅಮರಶ್ರೀ ಆಲದ ಮರದ ಹತ್ತಿರ ವನಸಿರಿ ಫೌಂಡೇಶನ್ ಹಾಗೂ ಟಿಬಿಪಿ ಕ್ಯಾಂಪಿನ ಶಾಸಕರ ಸರ್ಕಾರಿ ಮಾದರಿ ಶಾಲೆ ಟಿಬಿಪಿ ಕ್ಯಾಂಪಿನ ಶಾಲೆ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್, ಟಿಬಿಪಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪ್ರವೀಣ್ ಕುಮಾರ್, ಶಾಲೆಯ ಶಿಕ್ಷಕರಾದ ಅಂಬುಜಾ ಪವಾರ್, ವನಸಿರಿ ಫೌಂಡೇಶನ್ ಸಹ ಕಾರ್ಯದರ್ಶಿ ರಂಜಾನ್ ಸಾಬ್, ಸದಸ್ಯರಾದ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಅಂಗವಾಗಿ ರಾಜ್ಯವ್ಯಾಪಿ ಸೌಹಾರ್ದತಾ ಮಾನವ ಸರಪಳಿ ರಚಿಸುವ ಮೂಲಕ ಧರ್ಮದ ಹೆಸರಿನಲ್ಲಿ ಜನಸಮುದಾಯದ ನಡುವೆ ಕಂದಕ ಮೂಡಿಸುತ್ತಾ ಕಲುಷಿತ ವಾತಾವರಣಕ್ಕೆ ಕಾರಣವಾಗುತ್ತಿರುವಾಗ ನಮ್ಮ ದೇಶದ ಗಟ್ಟಿ ಪರಂಪರೆ ಬಹುತ್ವದ ಕುರಿತು ಜನಸಮುದಾಯಕ್ಕೆ ಸತ್ಯವನ್ನು ಮನವರಿಕೆ ಮಾಡಿಕೊಡುವುದು ನಮ್ಮ ಜವಾಬ್ದಾರಿಯಾದ ಕಾರಣ 30ರಂದು ಸೌಹಾರ್ದ ಮಾನವ ಸರಪಳಿ ರಚಿಸಲು ಪ್ರಗತಿಪರ ಸಂಘಟನೆಯ ಮುಖಂಡರು ತೀರ್ಮಾನಿಸಿದ್ದಾರೆ. ಇಂದು ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ್ದ ಸಂಘಟನೆ ಮುಖಂಡರು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಸಿಂಧನೂರಿನಲ್ಲಿ ಜನವರಿ 30ರಂದು ಸಂಜೆ 4 ಗಂಟೆಗೆ ಗಾಂಧಿ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಒಂದು ಭಾಗದಲ್ಲಿ ಮಾನವ ಸರಪಳಿ ಮಾಡಿ ಸೌಹಾರ್ದ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಡಲು ತೀರ್ಮಾನಿಸಿದೆ ಎಂದರು. ಸಭೆಯಲ್ಲಿ ಹುಸೇನ್ ಸಾಬ್, ಡಿ.ಎಚ್. ಕಂಬಳಿ, ಡಾಕ್ಟರ್ ವಸೀಂ, ಸರೀಫುದ್ದೀನ್, ಎಸ್. ದೇವೇಂದ್ರಗೌಡ, ಬಿ.ಎನ್. ಎರ್ದಿಯಾಳ್, ಚಂದ್ರಶೇಖರ್ ಗೊರೆಬಾಳ್, ಬಸವಂತರಾಯಗೌಡ ಕಲ್ಲೂರ್, ಶರಣಪ್ಪ ಮಳ್ಳಿ ಸೇರಿದಂತೆ ಅನೇಕರಿದ್ದರು. ಎಸ್ ನ್ಯೂಸ್ ವೀಕ್ಷಕರಿಗೆ ಒಂದು ಹೊಸ ಸುದ್ದಿ. ದೇವದುರ್ಗ ತಾಲೂಕಿನ ಜಾಲಹಳ್ಳಿಯ ನಿಸರ್ಗ ಕೇಬಲ್ ಚಾನೆಲ್ನ ಸಂಖ್ಯೆ 55ರಲ್ಲಿ ಎಸ್ ನ್ಯೂಸ್ ಸುದ್ದಿಯನ್ನು ವೀಕ್ಷಿಸಬಹುದು. ಅದೇ ರೀತಿ ಶ್ರೀಪುರಂ ಜಂಕ್ಷನ್ನಲ್ಲಿರುವಂತಹ ಕರ್ನಾಟಕ ಗ್ರಾಮೀಣ ಕೇಬಲ್ ನೆಟ್ವರ್ಕ್ನ ಸಂಖ್ಯೆ 75ರಲ್ಲಿ ಸಿಂಧನೂರು ತಾಲೂಕಿನ ಹಳ್ಳಿಗಳಲ್ಲಿ ಎಸ್ ನ್ಯೂಸ್ ಅನ್ನು ವೀಕ್ಷಿಸಬಹುದು. ತಪ್ಪದೇ ವೀಕ್ಷಿಸಿ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರ ಹಾಗೂ ರಾಜ್ಯ ಅಧ್ಯಕ್ಷರು ಹಾಗೂ ಸಿಎಂ ಜೊತೆ ಮಾತನಾಡಿ ತಿಳಿಸಿವೆ ಶಾಸಕ ಅಂಪನಗೌಡ ಬಾದರ್ಲಿ. ನಿಜವಾದ ಧರ್ಮದ ಕಾಯಕ ಕೃಷಿ ಎನ್. ಶಿವನಗೌಡ ಗೊರೆಬಾಳ್. ಭೋವಿ ಸಮಾಜದಿಂದ ತಾಲೂಕು ಪದಾಧಿಕಾರಿಗಳ ಆಯ್ಕೆ. ವನಸಿರಿ ಮತ್ತು ಶಾಸಕರ ಸರ್ಕಾರಿ ಮಾದರಿ ಶಾಲೆ ವಿದ್ಯಾರ್ಥಿಗಳಿಂದ 75ನೇ ಗಣರಾಜ್ಯೋತ್ಸವ ಆಚರಣೆ. ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಅಂಗವಾಗಿ ನಗರದಲ್ಲಿ 30ರಂದು ಸೌಹಾರ್ದ ಮಾನವ ಸರಪಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.